ಹಾಯ್ ಗಾಯ್ಸ್, ಬಿಗ್ ಬಾಸ್ ಅವ್ರಿಗೆ ಒಂದೇ ಒಂದು ಕ್ವಶನ್ನು. ರೋಸ್ಟು ಅಂದರೆ ಏನು ಅಂತ ಗೊತ್ತಿಲ್ಲದಿರೋರನ್ನ ಯಾಕೆ ಕಳಿಸಿದ್ರಲ್ಲ 5 ಜನನ? ರೋಸ್ಟು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂಥವ್ರನ್ನ ಬಿಗ್ ಬಾಸಿಗೆ ಕಳಿಸ್ಬಿಟ್ಟು ಗಿಲ್ಲಿ ರೋಸ್ಟ್ ಮಾಡಿ ನಾವು ಅವ್ರಿಗೆ ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಒಂದು ಗಿಲ್ಲಿ ಡ್ಯಾನ್ಸು ಸಕ್ಕದಾಗಿ ಮಾಡ್ದ. ಗಿಲ್ಲಿ ಡ್ಯಾನ್ಸ್ ಮಾಡಿದಾಗ ಅಲ್ಲೆಲ್ಲ ಕುತ್ಕೊಂಡು ಕೂಗಾಡ್ತಿದ್ರಲ್ಲ ಏ ಅಂತ ಅದನ್ನು ಉರ್ಕೊಂಡವ್ರೆ. ಆಮೇಲೆ ಇವ್ರು ರೋಸ್ಟ್ ಮಾಡ್ಬೇಕಾದ್ರೆ ಅಲ್ಲಿ ನೆಗಾಡ್ತಿದ್ರಲ್ಲ, ಫುಲ್ ಟಾಂಗ್ ಕೊಟ್ರಲ್ಲ ಎಲ್ಲರೂ ಸೇರ್ಕೊಂಡು, ಅದನ್ನು ನೋಡ್ಕೊಂಡು ಫುಲ್ಲು ಉರ್ಕೊಂಡು ನಮ್ಮ ಗಿಲ್ಲಿ ಮೇಲೆ ಎಗರಾಡೋದು ನೋಡಿ ಸರ್. ರಜತ್ ಸರ್ ನಿಮಗೆ ಹೇಳ್ತಾ ಇರೋದು ಸರ್, ಅವನು ಹೊರ್ಗಡೆಯಿಂದ ಇಷ್ಟ ಇದ್ದ, ಒಳಗಡೆ ಬಂದಮೇಲೆ ಇರಿಟೇಷನ್ ಆಗ್ತಾಯಿದೆ. ಇರಿಟೇಷನ್ ಆಗ್ತಾಯಿಲ್ಲ ಸರ್, ಅಲ್ಲಿ ಅವ್ನು ರೋಸ್ಟ್ ಮಾಡಿದ್ರೆ ನಿಮ್ಮ ಕೈ ತಡ್ಕೊಳಕ್ಕಾಗ್ತಾಯಿಲ್ಲ ಅಷ್ಟೇ ಸರ್. ಪಕ್ಕಾ ಸರ್, ಅದು ನಮ್ಮ ಕಣ್ಣು ಮುಂದೆನೇ ಕಾಣ್ತೈತೆ ಸರ್. ನೀವೆಷ್ಟೇ ಅವನ್ನ ಹಿಂಗೆ ತಳ್ಳಕ್ಕೆ ನೋಡಿದ್ರು ಸರ್, ಅವ್ನು ಹಿಂಗೆ ಎದ್ದೇಳೋದು ಸರ್. ಸರಿನಾ ಸರ್? ಆಮೇಲೆ ನೆಕ್ಸ್ಟು ಇಲ್ಲಿ ಏನಾಗ್ತೈತೆ ಅಂದರೆ, ಅವ್ರವ್ರದ್ದು ಏನಾದರೂ ಕಾಮಿಡಿಯಾಗಿ ತಗೊಳಕ್ಕೆ ಬರ್ತಾಯಿಲ್ಲ. ಅವನು ಮಲೇರಿಯಾ ಅಂದಂತೆ, ಮಲೇರಿಯಾ ಅಂದ ಕರೆಕ್ಟು, ರೋಸ್ಟ್ ಮಾಡ್ತಾವನೆ ಅವನು. ನೀವು ರಿವರ್ಸ್ ರೋಸ್ಟ್ ಮಾಡಿ, ಯಾರು ಬೇಡ ಅಂದರು? ಹಂಗಂಗೆ ಬೈಯೋದಲ್ಲ, ರೋಸ್ಟೇ ಮಾಡಿರಿ. ನಿಮ್ಮ 5 ಜನನ ಬರೀ ಅಲ್ಲಿ ತಿನ್ನೋಕೆ ಕಳಿಸಿಲ್ಲ, ಎಂಜಾಯ್ ಮಾಡೋಕೆ ಕಳಿಸಿಲ್ಲ, ರೋಸ್ಟು ಮಾಡಿರಿ. ಗೆಸ್ಟ್ಗಳು ರೋಸ್ಟ್ ಮಾಡ್ಬೋದು, ಅಲ್ಲಿ ಬರೀ ಆ ಕಡೆಯಿಂದ ರೋಸ್ಟ್ ಬರೋ ಗೆಸ್ಟ್ಗಳು ಕೂಡ ರೋಸ್ಟ್ ಮಾಡ್ಬೋದಲ್ವಾ? ಮಾಡ್ತಾನೆ ಇಲ್ಲ ನೀವು. ಅಲ್ಲಿ ಏನಾಯಿತು ಅಂದರೆ, ಸರಿಯಾಗಿ ರೋಸ್ಟ್ ಮಾಡೋದನ್ನ ಅಲ್ಲಿ ಗಿಲ್ಲಿನ ಹೇಟ್ ಮಾಡ್ತಿದ್ದ ಜಾನ್ವಿ ಅವರೇ ಹೇಳ್ಬಿಟ್ರು, ರೋಸ್ಟ್ ಸಕ್ಕದಾಗ ಮಾಡಿದೆ ಗುರು ನೀನು ಅಂತ. ಅವ್ನ ಟೈಮಿಂಗ್, ಎಲ್ಲ ತಲೆ ಹಿಡ್ಕೊಂಡು ರೋಸ್ಟ್ ಮಾಡೋವನೆ, ಅಷ್ಟೂ ಕೂಡ ಡೈಲಾಗ್ಗಳು ತಲೆ ಹಿಡ್ಕೊಂಡು ಹೇಳೋನೆ ಅಂದರೆ ಅವನೆಂಥ ಕಲಾವಿದ ಅಂತ ನೀವೇ ಯೋಚನೆ ಮಾಡಿ. ನಾನು ಗಿಲ್ಲಿಗೆ ಸಪೋರ್ಟ್ ಮಾಡೋದು, ನಾನು ಗಿಲ್ಲಿ ಫ್ಯಾನು. ನೀನು ನೆಗೆಟಿವ್ ಹಾಕಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅವ್ನು ರೋಸ್ಟ್ ಮಾಡಿದ ಅವ್ರು ತಡ್ಕೊಳಕ್ಕಾಗಲಿಲ್ಲ ಗೈಸ್. ನನಗನ್ಸಿದಿಷ್ಟೇ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.